ದೇಶದ ಜನಸಾಮಾನ್ಯರಿಗೆ ಪ್ರಧಾನಿ ಮೋದಿ ಅವರು ಮತ್ತೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಡೀಸೆಲ್ ಗ್ರಾಹಕರಿಗೆ ಕೇಂದ್ರದಿಂದ ಭಾರಿ ಪ್ರಮಾಣದಲ್ಲಿ ಷರತ್ತು ವಿಧಿಸಲಾಗ್ತಾ ಇದೆ. ಈಗ ಅಡುಗೆ ಎಣ್ಣೆಗೂ ಕೂಡ ಷರತ್ತು ವಿಧಿಸಿದ್ದಾಗಿತ್ತು. ದಿನಕ್ಕೆ ಒಂದು ವಾಹನಕ್ಕೆ ಈಗ 200 ಲೀಟರ್ ಮಾತ್ರ ಡೀಸೆಲ್. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ತೈಲದ ಬಿಕ್ಕಟ್ಟು ತೀವ್ರವಾಗ್ತಾ ಇದೆ. ಈಗ ಡೀಸೆಲ್ ಮಾರಾಟಕ್ಕೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ. ಈಗ ದಿನಕ್ಕೆ ಒಂದು ವಾಹನಕ್ಕೆ 200 ಲೀಟರ್ ಮಾತ್ರ ಡೀಸೆಲ್, 200 ಲೀಟರ್ ಮಾತ್ರ. ರಿಟೇಲ್ ಬಂಕ್ಗಳಲ್ಲಿ ಕೈಗಾರಿಕಾ ಉದ್ದೇಶಕ್ಕೆ ಡೀಸೆಲೇ ಸಿಗಲ್ಲ. ರಿಟೇಲ್ ಬಂಕ್ಗಳೇನಿದಾವಲ್ಲ ಅಲ್ಲಿ ಕೈಗಾರಿಕೆಗೆ ಬಳಕೆ ಮಾಡೋದಕ್ಕೆ ಡೀಸೆಲ್ ಸಿಗಲ್ಲ. ಕಾಳಸಂತೆ ಮಾರಾಟ ದಂಧೆಗೆ ಬ್ರೇಕ್ ಹಾಕೋದಕ್ಕೆ ಈ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಡೀಸೆಲ್ ಮಾರಾಟವನ್ನು ಮಿತಿಗೊಳಿಸಿದೆ ಕೇಂದ್ರ ಸರ್ಕಾರ. ಅಕ್ರಮ ದಾಸ್ತಾನು, ಕಾಳಸಂತೆಯಲ್ಲಿ ಮಾರಾಟ ತಡೆಗೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಇನ್ನು ಮುಂದೆ ರಿಟೇಲ್ ಬಂಕ್ಗಳಲ್ಲಿ ಡೀಸೆಲ್ ಖರೀದಿ ಮಾಡುವಂತಿಲ್ಲ. ವಾಣಿಜ್ಯ ಉದ್ದೇಶಕ್ಕೆ ನಿಗದಿಪಡಿಸಿದಂತಹ ಕೇಂದ್ರಗಳಿಂದಲೇ ಖರೀದಿ ಮಾಡಬೇಕಾಗತ್ತೆ. ಪೆಟ್ರೋಲ್ ಪಂಪ್ಗಳಲ್ಲಿ ಡೀಸೆಲ್ ಲೀಟರ್ಗೆ 95 ರೂಪಾಯಿ 20 ಪೈಸೆಗೆ ಮಾರಾಟವಾಗ್ತಾ ಇದೆ. ಕೇಂದ್ರಗಳಲ್ಲಿ ಈ ಬೆಲೆ 134.50 ಪೈಸೆಗೆ 134 ರೂಪಾಯಿ 50 ಪೈಸೆಗೆ ಕಡಿಮೆ ಇರೋದಕ್ಕೆ ಮಾರಾಟ ಆಗ್ತಾ ಇದೆ. ದರ ಕಡಿಮೆ ಇರೋದಕ್ಕೆ ಪೆಟ್ರೋಲ್ ಬಂಕ್ಗಳಲ್ಲಿ ಖರೀದಿ ಮಾಡಲಾಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಕೇಂದ್ರ ಈಗ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ತೈಲ ಬಿಕ್ಕಟ್ಟನ್ನು ಸರಿದೂಗಿಸೋದಕ್ಕೆ ಕೇಂದ್ರ ಈ ನಿರ್ಧಾರ ಕೈಗೊಂಡಿದೆಯಂತೆ. ಆದರೆ ಇದಕ್ಕೆ ಆರ್ಥಿಕ ಚಟುವಟಿಕೆಗಳು ನಿಂತು ಹೋಗುತ್ತೆ ಸಹಜವಾಗಿ. ಯಾಕಂದರೆ ಈಗ ಕೇಂದ್ರನೇ ಹೇಳ್ತಾ ಇದೆ, ಆರ್ಥಿಕ ಚಟುವಟಿಕೆಗಳಿಗಾಗಿ ರಿಟೇಲ್ನಲ್ಲಿ ಖರೀದಿ ಮಾಡುವಂತಿಲ್ಲ. ಇದರಿಂದ ಏನಾಗುತ್ತೆ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ. ಅಂದರೆ ಇದು ನೇರವಾಗಿ ಬೆಲೆ ಏರಿಕೆ ಮೇಲೆ ಪರಿಣಾಮವನ್ನು ಬೀರುತ್ತೆ. ಇವತ್ತು ದೇಶ ಎಂತಹ ಒಂದು ಸ್ಥಿತಿಗೆ ತಲುಪಿದೆ ಅಂತಂದರೆ, ಮಧ್ಯಪ್ರಾಚ್ಯ ಯುದ್ಧದಲ್ಲಿ ಭಾರತೀಯರನ್ನು ಕೊಂದು ಹಾಕಿದರೂ ಕೂಡ ಅಮೆರಿಕ ಸರ್ಕಾರವನ್ನು ಪ್ರಶ್ನೆ ಮಾಡದಂತಹ ಒಂದು ಸ್ಥಿತಿಗೆ ಭಾರತ ಸರ್ಕಾರ ತಲುಪಿದೆ ಅಂತಂದರೆ ಎಷ್ಟರ ಮಟ್ಟಿಗಿನ ದೈನ್ಯ ಸ್ಥಿತಿಗೆ ತಲುಪಿದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ.